ತನಿಖೆಯಲ್ಲಿ ಸಂತೋಷ್ ಕುಮಾರ್ ಅಲಿಯಾಸ್ ಕಣವ ಸಂತೋಷ್ 7 ಜನ ಅಪರಿಚಿತರು ಬಂದು ಅವ್ರ ಮೇಲೆ ಮಚ್ಚಿನಿಂದ ದಾಳಿ ಮಾಡಿ ಕೊಲೆಯನ್ನು ಮಾಡಿರ್ತಾರೆ. ಈಗ ನಾನು ಸ್ಥಳಕ್ಕೆ ಭೇಟಿ ಮಾಡಿದ್ರು. ಯಾರು ಏನು ಅಂತ ನಾವೀಗಾಗಲೇ ಪರಿಶೀಲನೆ ಮಾಡಬೇಕಾಗಿದೆ. PSP ಸಿಟಿ ಅವರ ನೇತೃತ್ವದಲ್ಲಿ 4 ತಂಡವನ್ನು ಯಾರು ಅದರಲ್ಲಿ ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಪರಿಶೀಲನೆ ಮಾಡಿ ಅದನ್ನು ಸೆಕ್ಯೂರ್ ಮಾಡೋ ರೀತಿಯಲ್ಲಿ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದೆಲ್ಲವನ್ನು ನಾನು ತನಿಖೆ ಮಾಡಿದ ಮೇಲೇ ಪ್ರಾಥಮಿಕ ತನಿಖೆ ಮಾಡಿದ ಮೇಲೇ ಪುನಃ ಅದೆಲ್ಲ ಕಾರಣಗಳನ್ನ ನೋಡಲಿಕ್ಕೆ ಸಾಧ್ಯ. ಈಗ ಡೆತ್ ಆಗಿರೋನು ಸರ್ ರೌಡಿ ಶೀಟರ್ ಇದ್ದಾರೆ. ಅವ್ರದ್ದು ಏನು ಹಟ್ಟ ಏನಾಗಿದೆ ಏನು ಅಂತ ಎಲ್ಲ ಹೇಳಿ ಈಗ ನಾವು ಪರಿಶೀಲನೆ ಮಾಡಿ ನಾನು ನಂತರ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಸಂತೋಷ್ ಕುಮಾರ್ ಅಲಿಯಾಸ್ ಕಣವ ಸಂತೋಷ್ ಎಷ್ಟು ಕೇಸಲ್ಲಿ ಇದ್ರು ಮೇಡಮ್? 8 ರಿಂದ 10 ಜನ ಇರ್ಬೋದು ಅಥವಾ ನೋಡಬೇಕು 7 ರಿಂದ 8 ಜನ ಅಂತ ಹೇಳ್ತಾ ಇದ್ದಾರೆ. ಯಾರಂತ ನಾನು ನೋಡ್ತೇನೆ, ಪರಿಶೀಲನೆ ಮಾಡ್ತೇನೆ. ಅಲ್ಲ ಡೆತ್ ಆಗಿರೋರು ಮೇಡಮ್ ಯಾವ ಕೇಸಲ್ಲಿ ಇದ್ರು? ಹಿಂದೆ ಯಾವ ಕೇಸಲ್ಲಿ ಇದ್ರು? ಯಾವ್ಯಾವ ಕೇಸಲ್ಲಿ? ಅವ್ರ ಮೇಲೆ ಸುಮಾರು ಕೇಸಸ್ ಇದೆ. ಅವ್ರ ಮೇಲೆ ಎಲ್ಲ ಬಾಡಿ ಅಫೆನ್ಸಸ್ ಕೇಸಸ್ ಇದ್ದಾವೆ. ವಾರ್ಡನ್ ಕೇಸಸ್ಸು ಕೂಡ ಇದೆ. ಬೇರೆದು ಏನು ಆಗಿದೆ ಅಂತ ಹೇಳಿ ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಪ್ರಾಥಮಿಕ ತನಿಖೆ ಮಾಡಿ ನಂತರ ನಮಗೆ ಸಂಪೂರ್ಣ ಎಲ್ಲವನ್ನು ನಾನು ಪರಿಶೀಲನೆ ಮಾಡಬೇಕು. ಅದ್ರ ಬಗ್ಗೆ ಚೆಕ್ ಮಾಡಿದ ಮೇಲೆ ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ತಾವೆಲ್ಲರೂ ಸಹಕಾರ ಮಾಡಿದರೆ ನಾವು ಮುಂದೆ